ಶಾರಿಕ್ ಮಾಜ್ ಸಂಪರ್ಕಿತರಿಬ್ಬರನ್ನ ಬಂಧಿಸಲಾಗಿದ್ದು ಮಧ್ಯಪ್ರದೇಶದಲ್ಲಿ ಎನ್ಐಎ ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸಿದ್ದಾರೆ. ಅಬ್ದುಲ್ ಅಜೀಜ್ ಸಲಾಫಿ ಮತ್ತು ಶೋಯಬ್ ಖಾನ್ ಅನ್ನ ಬಂಧಿಸಲಾಗಿದೆ. ಈಗಾಗಲೇ ಮಧ್ಯಪ್ರದೇಶದಲ್ಲಿ ಇವರಿಬ್ಬರನ್ನ ಅರೆಸ್ಟ್ ಮಾಡಲಾಗಿದ್ದು ಶಂಕಿತ ಉಗ್ರರ ಫೋನ್ ಕರೆಗಳ ಬಗ್ಗೆ ಎನ್ಐಎ ಅಧಿಕಾರಿಗಳು ನಿಗಾವನ್ನ ವಹಿಸಿದ್ರು. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ ವೇಳೆ ಶಾರಿಕ್ ಜೊತೆ ಇವರಿಬ್ಬರೂ ಸಂಪರ್ಕವನ್ನ ಹೊಂದಿದ್ರು. ಟೆಲಿಗ್ರಾಮ್ ಗ್ರೂಪ್ನ ಸದಸ್ಯರಾಗಿದ್ರು 4 ಶಂಕಿತ ಉಗ್ರರು. ಇದೀಗ ಮತ್ತೆ ವಿಧ್ವಂಸಕ ಕೃತ್ಯ ಎಸಗುವ ಬಗ್ಗೆ ಇವರು ಚರ್ಚೆಯನ್ನ ಮಾಡಿದ್ರಂತೆ. ಈ ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶದ ಸಿಯೋನಿ ಜಿಲ್ಲೆಯಲ್ಲಿ ಶಂಕಿತರಿಬ್ಬರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಬಂಧಿತರನ್ನ ಬೆಂಗಳೂರು ಎನ್ಐಎ ಕಚೇರಿಗೆ ಕರೆತರುವ ಸಾಧ್ಯತೆ ಇದೆ. ಮಧ್ಯಪ್ರದೇಶದಲ್ಲಿ ಎನ್ಐಎ ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸಿದ್ದು ಇವರಿಬ್ಬರು ಕೂಡ ಮಾಜ್ ಮತ್ತು ಶಾರಿಕ್ ಜೊತೆಗೆ ಸಂಪರ್ಕವನ್ನ ಹೊಂದಿದ್ರು ಅನ್ನುವಂತಹ ಮಾಹಿತಿ ಒಂದು ಕಡೆಯಾದ್ರೆ, ಇನ್ನೂ ಹೆಚ್ಚಿನ ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಇವರಿಬ್ಬರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಟೆಲಿಗ್ರಾಮ್ ಗ್ರೂಪ್ನ ಸದಸ್ಯರು ಕೂಡ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಇವರ ಇಬ್ಬರನ್ನ ಈಗ ಮಧ್ಯಪ್ರದೇಶದಲ್ಲಿ ಎನ್ಐಎ ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸಿದ್ದಾರೆ. ಬೆಂಗಳೂರಿಗೆ ಎನ್ಐಎ ಕಚೇರಿಗೆ ಕರೆತರುವ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈಗ ಯಾವಾಗ ಇವರನ್ನ ಬಂಧನಕ್ಕೆ ಒಳಪಡಿಸಿದ್ದು, ಯಾವ್ಯಾವ ಒಂದು ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಇವರು ಬೇಕಾಗಿದ್ರು, ಜೊತೆಗೆ ಈಗಾಗಲೇ ಇವರು ಯಾವ ರೀತಿಯಾದಂತಹ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು? ನವಿತಾ, ಶನಿವಾರ ಮಧ್ಯಪ್ರದೇಶದ ಸಿಯೋನಿ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿರುವಂಥದ್ದು. ಬೆಂಗಳೂರಿನ ಎನ್ಐಎ ಅಧಿಕಾರಿಗಳು ನೀಡಿದಂಥ ಒಂದು ಮಾಹಿತಿಯನ್ನು ಆಧರಿಸಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿರುವಂಥದ್ದು. ಇಲ್ಲಿ ಬಂಧಿತರಾಗಿರುವಂತಹ ಇಬ್ಬರು ಶಂಕಿತರು, ಇವರು ಕಳೆದ ಹಲವಾರು ದಿನಗಳಿಂದ ಫೋನ್ ಮೂಲಕ ಬೇರೆಯವರ ಜೊತೆಗೆ ಸಂಪರ್ಕದಲ್ಲಿದ್ದರು ಮತ್ತು ವಿಧ್ವಂಸಕ ಕೃತ್ಯಗಳನ್ನು ಎಸಗೋದ್ರ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದರು. ಈಗ ಕರ್ನಾಟಕದಲ್ಲಿ ನಡೆದಿರುವಂತಹ ಐಸಿಸ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಶಾರಿಕ್, ಮಾಜ್ ಮುನೀರ್ ಸೇರಿದಂತೆ ಹಲವಾರು ಜನರನ್ನು ಬಂಧಿಸಿದ್ದಾರೆ. ಇವರ ವಿಚಾರಣೆ ಸಂದರ್ಭದಲ್ಲಿ ಬೇರೆ ಯಾರ್ಯಾರು ಇವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ರು. ಹೀಗೆ ಯಾರ್ಯಾರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಅವರೆಲ್ಲರ ಬಗ್ಗೆ ಎನ್ಐಎ ಅಧಿಕಾರಿಗಳು ನಿಗಾ ಇರಿಸಿದ್ರು. ಅವರ ಫೋನ್ ಕರೆಗಳ ಮೇಲೂ ಕೂಡ ನಿಗಾ ಇರಿಸಿದ್ರು. ಹೀಗೆ ಫೋನ್ನಲ್ಲಿ ಮಾತನಾಡುವ ಟೈಮ್ನಲ್ಲಿ ಅವರು ತಮ್ಮ ಹ್ಯಾಂಡ್ಲರ್ಗಳ ಜೊತೆಗೆ ಮತ್ತಷ್ಟು ವಿಧ್ವಂಸಕ ಕೃತ್ಯಗಳನ್ನು ಎಸಗೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು. ಹಾಗಾಗಿ ಇವರನ್ನು ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೃತ್ಯಗಳನ್ನು ಎಸಗುವಂಥ ಚಾನ್ಸಸ್ ಇದೆ ಅನ್ನುವಂಥನ್ನು ಅರಿತುಕೊಂಡಂತಹ ಎನ್ಐಎ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಶನಿವಾರ ಮಧ್ಯಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸಿತು. ಒಟ್ಟು 3 ಜನರ ಮನೆ ಮೇಲೆ ದಾಳಿಯನ್ನು ನಡೆಸಿತು. ಅದರಲ್ಲಿ ಇಬ್ಬರನ್ನ ಬಂಧಿಸಲಾಗಿರುವಂಥದ್ದು. ಆ್ಯಂಡ್ ಈಗ ಬಂಧಿತರಾಗಿರುವಂತಹ ಇಬ್ಬರು ಶಂಕಿತರು ಕರ್ನಾಟಕದಲ್ಲಿ ಬಂಧಿತರಾಗಿರುವಂತಹ ಮಾಜ್ ಮುನೀರ್ ಮತ್ತು ಶಾರಿಕ್ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಈವನ್ ಶಿವಮೊಗ್ಗದಲ್ಲಿ ನಡೆದಂತಹ ಟ್ರಯಲ್ ಬ್ಲಾಸ್ಟ್ ಬಾಂಬ್ ಕೇಸ್ ಏನಿತ್ತು, ಆ ಒಂದು ಟ್ರಯಲ್ ಬ್ಲಾಸ್ಟ್ಗೂ ಮೊದಲು ಕೂಡ ಇವ್ರ ಜೊತೆ ಸಂಪರ್ಕದಲ್ಲಿದ್ದು ಯಾವ ರೀತಿ ಬಾಂಬ್ನ ಪ್ರಿಪೇರ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಆನ್ಲೈನ್ ಮೂಲಕವೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಿದ್ರು ಅನ್ನುವಂಥದ್ದು ವಿಚಾರ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಮಧ್ಯಪ್ರದೇಶದಲ್ಲಿ ಇವರಿಬ್ಬರನ್ನ ಬಂಧಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಬೆಂಗಳೂರು ಎನ್ಐಎ ಕಚೇರಿಗೆ ಕರೆತಂದು ಹೆಚ್ಚಿನ ಒಂದು ವಿಚಾರಣೆಗೊಳಪಡಿಸುವಂತ ಸಾಧ್ಯತೆ ಇದೆ. ನವಿತಾ, ಥ್ಯಾಂಕ್ ಯು. ಡೀಟೇಲ್ಸ್ಗೆ